ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಭೂಮಿ ಮುದ್ರಾ ಅಥವಾ ಪೃಥ್ವಿ ಮುದ್ರಾನ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ವರ್ಣ ಮುದ್ರಾ ಅನ್ನೋದ್ರ ಬಗ್ಗೆ, ಆ ಮುದ್ರೆಯ ಮಹತ್ವ, ಆ ಮುದ್ರೆ ಮಾಡೋ ವಿಧಾನ ಮತ್ತು ಆ ಮುದ್ರೆ ಮಾಡೋದ್ರಿಂದ ಏನೆಲ್ಲ ಲಾಭ, ವಾಸ್ತುದೋಷ ಹೇಗೆ ನಿವಾರಣೆ ಮಾಡ್ಬೋದು, ನಮ್ಮ ವ್ಯಕ್ತಿತ್ವ ವಿಕಾಸ ಹೇಗೆ ಅಭಿವೃದ್ಧಿಪಡಿಸ್ಕೋಬೋದು ಮತ್ತು ಆ ಸಂಬಂಧಪಟ್ಟಂಥ ಮಂತ್ರದ ಬಗ್ಗೆ ನಿಮಗೆ ನಾನು ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಬ್ರಹ್ಮಾಂಡ ಅಂದರೆ ಈ ಶರೀರ ಅಂದರೆ ಈ ಒಂದು ಬಾಡಿನಲ್ಲಿ 70% ಅಂದರೆ 70% ನೀರಿನಲ್ಲಿ ತುಂಬಿಕೊಂಡಿದೆ. ಆ 70% ನೀರಿನಲ್ಲಿ 20% ಕ್ಯೂ ಅಂದರೆ ಪಸ್ ಅಂತ ಹೇಳ್ತಾರೆ, ಅದು ತುಂಬಿಕೊಂಡಿದೆ. ಆ ನೀರು ಕ್ಯೂ ಕನ್ವರ್ಟ್ ಮಾಡೋಕ್ಕೂ ಕೂಡ ಈ ದೇಹದಲ್ಲಿ ಒಂದು ಕೆಲವು ಅಂಗಗಳಿವೆ. ಯಾವಾಗ ಈ ಶರೀರದಲ್ಲಿ 70% ವಾಟರ್ ಕಮ್ಮಿ ಆಯಿತೋ, ನೀರು ಕಮ್ಮಿ ಆಯಿತೋ, ಅವನಿಗೆ ಮನುಷ್ಯನಿಗೆ ಕೆಲವು ರೋಗಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಆಯುರ್ವೇದ ಶಾಸ್ತ್ರದಲ್ಲಿ ಸಕಾಲಕ್ಕೆ ಗಂಟೆಗೊಮ್ಮೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ ಅಂತಾರೆ, ಊಟಕ್ಕೆ ಮುಂಚೆ ನೀರು ಕುಡೀರಿ ಅಂತಾರೆ, ಊಟ ಆದಮೇಲೆ ನೀರು ಕುಡೀರಿ ಅಂತಾರೆ, ಮಲಗೋಕೆ ಮುಂಚೆ ನೀರು ಕುಡೀರಿ ಅಂತಾರೆ. ಹೀಗೆ ಗಂಟೆಗೊಮ್ಮೆ ಅಟ್ಲೀಸ್ಟ್ ಒಂದು 4-5 ಚಮಚ ನೀರು ತಗೊಳ್ತಾ ಇರಬೇಕು. ಯಾಕೆಂದರೆ ಈ ದೇಹ, ಈ ಶರೀರದಲ್ಲಿ 1008 ಅಂಗಗಳು ಇರೋದ್ರಿಂದ ಕೆಲವು ಅಂಗಗಳು ಆವಾಗವಾಗ ವಾಟರ್ನ ಕೇಳ್ತಾ ಇರುತ್ತೆ, ನೀರು ಬೇಕು ಅಂತ ಕೇಳುತ್ತೆ. ಯಾವಾಗ ಸರಿಯಾದ ಸಮಯದಲ್ಲಿ ನಾವು ಆ ಅಂಗಕ್ಕೆ ವಾಟರ್ ಸಪ್ಲೈ ಮಾಡಲಿಲ್ವೋ ಆವಾಗ ನಮಗೆ ದೇಹದಲ್ಲಿ ಹಲವಾರು ಕಾಯಿಲೆಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಕೆಲವರು ನೀರೇ ಕುಡಿಯೋದಿಲ್ಲ, ನೀರು ಕುಡಿಯೋದೇ ಇಲ್ಲ, ಅಟ್ಲೀಸ್ಟು ಅದು ಸಂಬಂಧಪಟ್ಟಂಥ ಮುದ್ರೆನೂ ಮಾಡೋದಿಲ್ಲ. ಕೊನೆಗೆ ಏನಾಗುತ್ತೆ, ಅವ್ರಿಗೆ ಇದ್ದಕ್ಕಿದ್ದಾಗೆ ಕಣ್ಣಲ್ಲಿ, ಗಂಟ್ಲಲ್ಲಿ, ಬಾಯಲ್ಲಿ, ಮುಖದಲ್ಲಿ ಕೆಲವು ರೋಗಗಳು ಸೃಷ್ಟಿಯಾಗುತ್ತೆ. ಯಾರಿಗೆ ನೀರು ಸರಿಯಾಗಿ ಕುಡಿಯೋದಿಲ್ವೋ ಅವ್ರಿಗೆ ಕಣ್ಣಲ್ಲಿ ಯಾವಾಗಲೂ ಉರಿ ಶುರುವಾಗುತ್ತೆ. ಯಾವಾಗ ಕಣ್ಣುರಿ ಬರುತ್ತೋ ಕಣ್ಣಲ್ಲಿ ಸಣ್ಣ ಸಣ್ಣ ಜಿಬ್ರೆಗಳು ಬರುತ್ತೆ, ಡಸ್ಟ್ ಬರುತ್ತೆ, ಅಂದರೆ ವೇಸ್ಟ್ ಪ್ರಾಡಕ್ಟ್ ಬರುತ್ತೆ. ಕಣ್ಣಲ್ಲಿ ಯಾವಾಗ ಜಿಬ್ರೆ ಬರೋಕ್ಕೆ ಶುರುವಾಯಿತೋ ಅವನಿಗೆ ಯಾವಾಗ ಬೇಕಾದ್ರೂ ಕಣ್ಣಲ್ಲಿ ತೊಂದರೆ ದೋಷ ಶುರುವಾಗ್ಬೋದು. ಹೆಚ್ಚಿಗೆ ನೀರು ಕುಡಿಲಿಲ್ಲ ಅಂದರೆ ದೂರದ ವಸ್ತುಗಳು ಕೂಡ ಸರಿಯಾಗಿ ಕಾಣೋದಿಲ್ಲ. ಹೆಚ್ಚಿಗೆ ನಾವು ನೀರು ಕುಡಿಯೋದು ಕಮ್ಮಿ ಮಾಡಿಬಿಟ್ರೆ ನಾವು ಕಲರ್ ಕಾಂಬಿನೇಷನ್ ಕೂಡ ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಪ್ರತಿನಿತ್ಯ ನಾವು ಸಕಾಲಕ್ಕೆ ನೀರು ಕುಡಿತಾನೇ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕಣ್ಣಿನ ಒಂದು ದೋಷ ಆಯಿತು, ಕೆಲವರಿಗೆ ಬಾಯಿಲಿ ಕೆಲವು ರೋಗಗಳು ಸೃಷ್ಟಿಯಾಗುತ್ತೆ ನೀರಿನ ಅಂಶ ಕಮ್ಮಿ ಆದಾಗ. ಗಂಟ್ಲು ಯಾವಾಗಲೂ ಒಣಗ್ತಾ ಇರುತ್ತೆ. ಯಾವಾಗಲೂ ಗಂಟ್ಲು ಯಾವಾಗ ಒಣಗುತ್ತೋ ಅಂತಾರೋ ಆಗ ಸಲೈವರಿ ಗ್ಲ್ಯಾಂಡ್ಸಲ್ಲಿ ಸಲೈವ ಪ್ರೊಡ್ಯೂಸ್ ಆಗೋದಿಲ್ಲ. ಈಗ ಸಂಗೀತ ಹಾಡೋರು, ಭಾಷಣ ಮಾಡೋರು, ಕವಿಗಳು ಮತ್ತು ಈ ಕಾಲೇಜ್ ಪ್ರೊಫೆಸರ್ಸು, ಟೀಚರ್ಸು, ಲೆಕ್ಚರರ್ಸು ಆವಾಗ ನೀರು ಕುಡಿತಾ ಇರಬೇಕು. ಇಲ್ಲ ಗಂಟ್ಲು ಒಣಗೋಗ್ಬಿಡುತ್ತೆ. ಯಾವಾಗ ಗಂಟ್ಲು ಒಣಗೋಯ್ತು ಸಲೈವರಿ ಗ್ಲ್ಯಾಂಡ್ಸು ತುಂಬ ಡ್ರೈ ಆಗುತ್ತೆ. ಯಾವಾಗ ಡ್ರೈ ಆಯಿತು ಕೆಮ್ಮು ಶುರುವಾಗುತ್ತೆ. ಅದಕ್ಕೆ ಡ್ರೈ ಕಾಫ್ ಅಂತ ಹೇಳ, ಒಣ ಕೆಮ್ಮು ಅಂತ ಕರೀತಾರೆ. ಒಣ ಕೆಮ್ಮು ಬಂದುಬಿಟ್ರೆ ವಾಸಿ ಆಗೋದು ಭಾಳ ಕಷ್ಟ. ಒಂದು ಕೆಮ್ಮು ಬಂತು ಅಂದರೆ ಕಡೆ ಪಕ್ಷ 20 ದಿವಸ ತಗೊಳುತ್ತೆ ಅದು ಕ್ಯೂರ್ ಆಗೋಕ್ಕೆ. ಆದ್ದರಿಂದ ಕೆಮ್ಮು ಬರೋದಕ್ಕೆ ಮುಂಚೆನೇ ನಮ್ಮ ಬಾಯನ್ನು, ಗಂಟ್ಲನ್ನು ಯಾವಾಗಲೂ ತೇವದಲ್ಲಿ ಇಡ್ತಾ ಇರಬೇಕು. ಆಗಿರಬೇಕು ಅಂದರೆ ನೀರು ಕುಡಿತಾ ಇರಬೇಕು. ಮೂರನೇದು, ಹೆಚ್ಚಿಗೆ ನೀರು ಕುಡಿಲ್ಲ ಅಂದರೆ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಯಿತು ನಮ್ಮ ರೂಪ ಕೂಡ ಚೇಂಜ್ ಆಗಿಬಿಡುತ್ತೆ, ಚರ್ಮ ರೋಗಗಳು ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ನೀರು ಮನುಷ್ಯನಿಗೆ ಭಾಳ ವಿಶೇಷವಾದಂಥ ಒಂದು ಆಹಾರ. ಒಂದೊತ್ತು ಊಟ ಬಿಟ್ಟರೂ ತಪ್ಪಿಲ್ಲ, 2 ಹೊತ್ತು ಊಟ ಬಿಟ್ಟುಬಿಟ್ರೂ ತಪ್ಪಿಲ್ಲ, ಆದರೆ ನೀರು ಕುಡಿಯೋದು ಮಾತ್ರ ನಾವು ತಪ್ಪಿಸಬಾರ್ದು. ಆದ್ದರಿಂದ ಈ ಶರೀರಕ್ಕೆ ಜಲತತ್ವವನ್ನು ನಾವು ಸಮತೋಲದಲ್ಲಿ ಇಟ್ಟಲಿಲ್ಲ ಅಂದರೆ ಭಾಳಷ್ಟು ರೋಗಗಳು ಸೃಷ್ಟಿಯಾಗುತ್ತೆ. ಕೆಲವರಿಗೆ ಈ ನೀರು ಕುಡಿತಾರೆ, ಆದರೆ ನೀರು ಕುಡಿದ ತಕ್ಷಣ ಅವರು ರಿಸಸ್ಗೆ ಹೋಗ್ಬಿಡ್ತಾರೆ. ಕಡೆ ಪಕ್ಷ 1 ಲೋಟ ನಾವು ನೀರು ಕುಡಿದ್ರೆ ಅದು 2 ಗಂಟೆಗಳ ಕಾಲ ನಮ್ಮ ಶರೀರದಲ್ಲಿ ಇರಬೇಕು. ಆದರೆ ಅವರು ಇಲ್ಲಿ ನೀರು ಕುಡಿತಾರೆ, ಒಂದು 5-10 ನಿಮಿಷಕ್ಕೆ ಹೋಗಿ ಯೂರಿನ್ ಪಾಸ್ ಮಾಡಿಬಿಡ್ತಾರೆ, ಮೂತ್ರ ವಿಸರ್ಜನೆ ಮಾಡಿಬಿಡ್ತಾರೆ. ಅದರಿಂದ ಆ ನೀರಲ್ಲಿರ್ತಕ್ಕಂಥ ಆಕ್ಸಿಜನ್ನ ಕೆಲವು ಅಂಗಗಳಿಗೆ ತಲುಪೋದಿಲ್ಲ. ಯಾವಾಗ ಆಕ್ಸಿಜನ್ನು ನೀರಲ್ಲಿರ್ತಕ್ಕಂಥ H2O ಆ ಆಕ್ಸಿಜನ್ ಯಾವಾಗ ಸಪ್ಲೈ ಆಗೋದು ಸರಿಯಾದ ಅಂಗಗಳಿಗೆ ಅವಾಗ ಏನಾಗುತ್ತೆ, ಶರೀರ ಪೂರ್ತಿ ನೋವು ಶುರುವಾಗುತ್ತೆ, ಜಡತ್ವ ಜಾಸ್ತಿ ಆಗುತ್ತೆ. ಆವಾಗ ಜಡತ್ವ ಜಾಸ್ತಿ ಆದಾಗ ಅವನಿಗೆ ಎಲ್ಲ ಕಡೆ ಪೇನ್ ಶುರುವಾಗುತ್ತೆ. ಅವನಿಗೆ ಡಯಾಬಿಟಿಸ್ ಇಲ್ಲ, ಗ್ಯಾಸ್ ಟ್ರಬಲ್ ಇಲ್ಲ, BP ಇಲ್ಲ, ಇನ್ನು ಯಾವುದೇ ಕಾಯಿಲೆ ಇಲ್ಲ, ಆದರೆ ಮೈ ಕೈ ನೋವು ಅಂತ ಇರ್ತಾರೆ. ಯಾರು ಹೆಚ್ಚಿಗೆ ಹೊತ್ತು ಕೂತ್ಕೊಂಡು ಬರೀತಾರೋ ಓದ್ತಾರೋ, ಯಾರು ಹೆಚ್ಚಿಗೆ ಹೊತ್ತು ಕುರ್ಚಿ ಮೇಲೆ ಕೂತಿರ್ತಾರೋ, ಯಾರು ಕೂತೇ ಇರ್ತಾರೋ ಅವರು ಕಡೆ ಪಕ್ಷ 4ರಿಂದ 4.25 ಲೀಟ್ರ್ ನೀರು ಕುಡಿತಾನೇ ಇರಬೇಕು. ಕುಡಿಲಿಲ್ಲ ಅಂದರೆ ಪೈಲ್ಸ್ ರೋಗ ಬಂದುಬಿಡುತ್ತೆ, ಮೂಲ ವ್ಯಾಧಿ ಅಂತ ಹೇಳ್ತಾರೆ ಅದಕ್ಕೆ. ಆದ್ದರಿಂದ ಆ ರೋಗವನ್ನು ಕನ್ನಡದಲ್ಲಿ ಮೊಳೆ ರೋಗ ಅಂತ ಕರೀತಾರೆ.
ಆ ರೋಗ ಬರಬಾರ್ದು ಅನ್ನೋದಾಗಿದ್ದರೆ ದಿನನಿತ್ಯ ನಾವು ಕುಡಿತಾ ಇರಬೇಕು ಏನನ್ನ, ನೀರನ್ನು. ಇದ್ರ ಜೊತೆಗೆ ಯಾರು ಸರಿಯಾಗಿ ವಾಕ್ ಮಾಡೋದಿಲ್ವೋ ಅಂಥವ್ರಿಗೆ ಕುಡಿದಂಥ ನೀರು ಸರಿಯಾಗಿ ಆಯಾ ಅಂಗಗಳಿಗೆ ತಲುಪೋದಿಲ್ಲ. ನಾವು ಎಷ್ಟು ಬಗ್ತೀವಿ, ಎಷ್ಟು ಜಂಪ್ ಮಾಡ್ತೀವಿ, ಎಷ್ಟು ವಾಕ್ ಮಾಡ್ತೀವಿ, ಎಷ್ಟು ಓಡ್ತೀವಿ, ಇದ್ರ ಮೇಲೆ ನಮ್ಮ ವಾಟರ್ನೇ ಆಯಾ ಬಾಡಿಗೆ ಹೋಗಿ ತಲುಪಿಸ್ಬೇಕು, ಅದ್ರ ಮೇಲೆ ಆಯಾ ಬಾಡಿಗೆ ಹೋಗಿ ತಲುಪುತ್ತೆ. ನಾವು ಕುಡಿದ್ಬಿಟ್ಟು ಮನೇಲೆ ಮಲ್ಕೊಂಡ್ಬಿಟ್ರೆ ಅಥವಾ ಕೂತಾಯಿ ಬಿಟ್ಟರೆ ಸಡನ್ನಾಗಿ ಯೂರಿನ್ ಪಾಸ್ ಆಗಿಬಿಡುತ್ತೆ. ಅದರಿಂದ ಎಲ್ಲ ಅಂಗಗಳು ವಾಟ್ರಿಗಾಗಿ, ನೀರಿಗಾಗಿ ಕಾಯ್ತಾ ಕೂತಿರುತ್ತೆ. ನೀರು ನಾವು ಸರಿಯಾಗಿ ಸಪ್ಲೈ ಮಾಡಿಬಿಟ್ರೆ ಎಷ್ಟೋ ದಿವಸ ಊಟನೇ ಬಿಟ್ಬಿಡ್ಬೋದು. ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಮಹಾನ್ ಋಷಿಗಳು ಊಟ ಬಿಟ್ಟು, ತಿಂಡಿ ಬಿಟ್ಟು, ಏನೂ ತಿಂದನೆ ಅವರು ಈ ಮುದ್ರೆ ಧಾರಣೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾಯಿದ್ರು. ನೀವು ಎಷ್ಟೇ ವರ್ಷ ಕೂತಿರಲಿ, ಎಷ್ಟೇ ದಿವಸ ಇರಲಿ, ಅವ್ರಿಗೆ ದಾಹ ಅನ್ನೋದೇ ಆಗ್ತಿರಲಿಲ್ಲ, ಗಂಟಲು ಒಣಗ್ತಾನೆ ಇರಲಿಲ್ಲ, ಆ ಸಲೇವರಿ ಗ್ಲ್ಯಾಂಡ್ ಡ್ರೈ ಆಗ್ತಾನೆ ಇಲ್ಲ. ಯಾರಿಗೆ ನೀರಿನ ಅಂಶ ಶರೀರದಲ್ಲಿ ಇದೆಯೋ ಅಂಥವ್ರು ಇದನ್ನು ಒಂದು 15-20 ನಿಮಿಷ ಮಾಡಬೇಕು. ಮಾನವನ ಶರೀರದಲ್ಲಿ ಎಸ್ಕ್ರಿಟರಿ ಸಿಸ್ಟಮ್ ಅಂದರೆ ವಿಸರ್ಜನಾ ಅಂಗ ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯವಾದದ್ದು. ಕೆಲವರಿಗೆ ಯೂರಿನ್ ಸರಿಯಾಗಿ ಪಾಸ್ ಆಗೋದೇ ಇಲ್ಲ, ಅಂಥವ್ರಿಗೂ ತುಂಬ ಕಷ್ಟಪಡ್ತಿರ್ತಾರೆ. ಯಾವಾಗ ಯೂರಿನ್ ಪಾಸ್ ಆಗೋದಿಲ್ವೋ ಇದೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಕಿಬ್ಬೊಟ್ಟೆ ಜಾಗದಲ್ಲೆಲ್ಲ ಯೂರಿನ್ ಸ್ಟಾಕ್ ಆಗಿಬಿಟ್ರೆ ಅವರು ಆ ಯೂರಿನ್ ಊಟಕ್ಕೆ ನಾವು ತಿನ್ನಂಥ ಪದಾರ್ಥ ಕೂಡ ಸೇರ್ಕೊಂಡ್ಬಿಡ್ತಾವೆ, ಮರ್ಜ್ ಆಗಿಬಿಡ್ತಾ ಯೂರಿನ್. ಆಗ ವಾಂತಿ ಜಾಸ್ತಿ ಆಗುತ್ತೆ ಅವ್ರಿಗೆ. ಅದರಿಂದ ಸರಿಯಾದ ಸಮಯದಲ್ಲಿ ಯೂರಿನ್ ಪಾಸ್ ಮಾಡಲಿಲ್ಲ ಅಂದರೆ ಆ ಯೂರಿನ್ ಏನು ಮಾಡುತ್ತೆ, ವಿಪರೀತವಾದ ಬೆವರನ್ನು ಸೃಷ್ಟಿ ಮಾಡಿಕೊಡುತ್ತೆ ಶರೀರದಲ್ಲಿ. ಆ ಯೂರಿನ್ ಮೇಲ್ಮುಖವಾಗಿ ಹರಿದು ನಾವು ತಿನ್ನಂಥ ಪದಾರ್ಥದೊಳಗೆ ಸೇರಿಕೊಂಡು ಆ ತಿನ್ನಂಥ ಪದಾರ್ಥ ಮತ್ತು ಆ ಯೂರಿನ್ ಬಾಯಿಂದ ಈಚೆ ಬಂದುಬಿಡುತ್ತೆ. ಯಾರು ಸರಿಯಾದ ಸಮಯದಲ್ಲಿ ಯೂರಿನ್ ಪಾಸ್ ಮಾಡೋಲ್ವೋ ಅವ್ರ ಬಾಯಲ್ಲೆಲ್ಲ ಕೆಟ್ಟ ವಾಸನೆ ಬರುತ್ತೆ, ದುರ್ಗಂಧ ಬರುತ್ತೆ. ಆ ಯೂರಿನ್ ಏನು ಸ್ಮೆಲ್ ಇದೆಯೋ ಅದೇ ಸ್ಮೆಲ್ಲು ಅವ್ರ ಬಾಯಲ್ಲಿ ಬರ್ತಾ ಇರುತ್ತೆ. ಇನ್ನೊಂದು ವಿಶೇಷತೆ ಅಂದರೆ ಈ ವರ್ಣಮುದ್ರೆ ಮಾಡೋದ್ರಿಂದ ಜೆಂಟ್ಸಲ್ಲಿ ಸ್ಪರ್ಮ್ಸ್ ಕೌಂಟ್ಸ್ ಜಾಸ್ತಿ ಆಗುತ್ತೆ. ಈ ಕಾಳಸರ್ಪ ದೋಷ ಇದ್ದರೆ, ಪಿತೃಶಾಪ ಇದ್ದರೆ ಸ್ಪರ್ಮ್ಸಲ್ಲಿ ಕೌಂಟ್ ಜಾಸ್ತಿ ಆಗೋದಿಲ್ಲ. ಯಾರಿಗೆ ಆ ಥರ ದೋಷ ಇದೆಯೋ ಅವರು ದಿನನಿತ್ಯ ಪ್ರಾತಃ ಕಾಲದಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಈ ವರ್ಣಮುದ್ರೆ ಧಾರಣೆ ಮಾಡಿದ್ರೆ ಆ ಸ್ಪರ್ಮ್ಸಲ್ಲಿ ಕೌಂಟ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ವಿಶೇಷತೆ ಇರೋ ಈ ಒಂದು ವರ್ಣಮುದ್ರೆ ಜೆಂಟ್ಸ್ಗೆ ಒಂದೇ ಅಲ್ಲ, ಲೇಡೀಸಲ್ಲೂ ಕೂಡ ಭಾಳಷ್ಟು ಉಪಯೋಗ ಮಾಡಿಕೊಡುತ್ತೆ. ಏನಂದರೆ ಕೆಲವು ಹೆಂಗಸರಲ್ಲಿ ಕರೆಕ್ಟಾಗಿ ಮೆನ್ಸಸ್ ಆಗ್ತಾರೆ, ಆದರೆ ಆ ಮೆನ್ಸಸ್ ಆಗಬೇಕಾಗ ಆ ಸ್ರಾವ, ಬ್ಲೀಡಿಂಗ್ ಸರಿಯಾಗಿ ಆಗೋದಿಲ್ಲ. ಅತಿಯಾಗಿ ಬ್ಲೀಡಿಂಗ್ ಆದರೂ ಕಷ್ಟ, ಕಮ್ಮಿ ಬ್ಲೀಡಿಂಗ್ ಆದರೂ ಕಷ್ಟ. ಈ ಬ್ಲೀಡಿಂಗ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಾಗಿದ್ದರೆ ಲೇಡೀಸು ಕೂಡ ಇದನ್ನು ದಿನನಿತ್ಯ ಅಥವಾ ಆ ಮೆನ್ಸಸ್ ಪೀರಿಯಡ್ ಆಗೋದು 1-2 ದಿನ ಮುಂಚೆನೇ ಮಾಡಿದ್ದೇ ಆದರೆ ಆ ಬ್ಲೀಡಿಂಗ್ನ ಕಂಟ್ರೋಲ್ ಮಾಡಿಕೊಡುತ್ತೆ. ಯಾವಾಗ ತುಂಬ ಎಕ್ಸಸ್ ಬ್ಲೀಡಿಂಗ್ ಆಯಿತು, ಸುಸ್ತಾಗಿಬಿಡುತ್ತೆ, ಅಥವಾ ಬ್ಲೀಡಿಂಗ್ ಕಮ್ಮಿ ಆಯಿತು ಅಂದರೆ ಕೋಪ ಜಾಸ್ತಿ ಆಗುತ್ತೆ. ಋತುಸ್ರಾವದಲ್ಲಿ ಅಂದರೆ ಮೆನ್ಸಸ್ ಆದ ಸಮಯದಲ್ಲಿ ಸಣ್ಣ ಸಣ್ಣಕ್ಕೆ ನೋವು ಹೊಟ್ಟೆಯಲ್ಲಿ ಕಾಣಿಕೊಳ್ಳುತ್ತೆ. ಆ ಸಣ್ಣ ಕಾಣೋ ಹೊಟ್ಟೆ ನೋವು ಕೂಡ ಈ ವರ್ಣ ಮುದ್ರೆಯಿಂದ ನಿವಾರಣೆ ಮಾಡ್ಬೋದು. ಕೆಲವರು ಇದ್ದಕ್ಕಿದ್ದಾಗೆ ಗಾಬರಿ ಆಗ್ತಾ ಇರ್ತಾರೆ. ಯಾಕೆ ಅಂದರೆ ಯಾರಲ್ಲಿ ಶರೀರದಲ್ಲಿ ಆಗಾಗ ಬೆವರು ಜಾಸ್ತಿ ಆಗುತ್ತೋ ಅವರಲ್ಲಿ ಗಾಬರಿ ಜಾಸ್ತಿ ಆಗಿರುತ್ತೆ. ಗಾಬರಿ ಯಾಕೆ ಆಗ್ತಿದೆ ಅಂದರೆ ಶರೀರದಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಇದೆ ಅಂತ. 70% ಕಮ್ಮಿ ಇದ್ದಾಗ ಉದ್ವೇಗ, ಗಾಬರಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಸರಿಯಾದ ಸಮಯಕ್ಕೆ ನೀರು ಸಿಗದೇ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ರಿಮೋಟ್ ಪ್ಲೇಸಲ್ಲಿದ್ದಾಗ ನೀರು ಸಿಕ್ಕಲಿಲ್ಲ ಅಂದರೆ ಈ ವರ್ಣ ಮುದ್ರೆನ ಒಂದು 15 ನಿಮಿಷ ಧಾರಣೆ ಮಾಡಿಬಿಟ್ರೆ ನೀವು 1 ಬಾಟ್ಲು 2 ಬಾಟ್ಲು ನೀರು ಕುಡಿಬೇಕು ಅಂತ ಮನಸ್ಸಿತ್ತಲ್ಲ, ಅದಕ್ಕೆ 2 ಶಕ್ತಿ ಈ ವರ್ಣ ಮುದ್ರೆಯಿಂದ ನೀರು ಸಪ್ಲೈ ಮಾಡ್ಕೊಳ್ಬಿಡುತ್ತೆ. ಎಷ್ಟೋ ಜನ ಊಟ ಮಾಡ್ತಾರೆ, ಊಟ ಮಾಡಿದ ತಕ್ಷಣ ನೀರು ಸಿಗೋದಿಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿಬಿಡ್ತಾರೆ, ಅಲ್ಲೆಲ್ಲೋ ನೀರು ಸಿಗುತ್ತೆ ಅಂತ ನೀರೇ ಸಿಗೋದಿಲ್ಲ. ಆದರೆ ಊಟ ಮಾಡಿದ ತಕ್ಷಣ ನೀರು ಕುಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಆಯುರ್ವೇದ ಶಾಸ್ತ್ರ. ಆದರೆ ಅಲ್ಲಿ ನೀರು ಸಿಕ್ಕಿಲ್ಲ. ಯಾವಾಗ ನೀರು ಸಿಕ್ಕಲಿಲ್ವೋ ಗಂಟೆಲ್ಲ ಒಣಗಕ್ಕೆ ಶುರು ಆಗ್ಬಿಡುತ್ತೆ. ಯಾಕಂದರೆ ಹೊಟ್ಟೆ ತುಂಬ ಊಟ ಸೇರಿದೆ, ಆಹಾರ ಪದಾರ್ಥ ತುಂಬಿಕೊಂಡಿದೆ, ಅದು ಚೆನ್ನಾಗಿ ಪಚನ ಆಗಬೇಕಂದ್ರೆ, ಮೆಟಾಬಾಲಿಸಮ್ ಆಗಬೇಕು ಅಂದರೆ, ಕರೆಕ್ಟಾಗಿ ಡೈಜೆಷನ್ ಆಗಬೇಕು ಅಂದರೆ ನೀರು ಬೇಕು. ಅದಕ್ಕೆ ನೀರು ಜೊತೆ ಸೇರಿಕೊಂಡಾಗ ಚೆನ್ನಾಗಿ ಆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಎಲ್ಲ ತೊಗೊಂಡು ಗ್ಲುಕೋಸ್ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಗ್ಲುಕೋಸ್ ಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಯಾವಾಗ ಗ್ಲುಕೋಸ್ ಸರಿಯಾಗಿ ನಾವು ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬಾಯೆಲ್ಲ ಒಣಗುತ್ತೆ. ಒಣಗಿದ ತಕ್ಷಣ ನಮಗೆ ಸುಸ್ತಾಗಿಬಿಡುತ್ತೆ, ಗಿಡ್ಡಿನೆಸ್ ಬರುತ್ತೆ. ಗಿಡ್ಡಿನೆಸ್ ಬಂದ ತಕ್ಷಣ ಬಿದ್ದೋಗ್ಬಿಡ್ತೀವಿ. ಆಗ ನೀರನ್ನೇ ಚುಮುಕ್ಸ್ಬಿಟ್ಟು ನಾವು ಅವನ್ನ ಎಬ್ಬಿಸ್ಬೇಕು. ಈ ರೀತಿ ವ್ಯವಹಾರ ಮಾಡೋದಕ್ಕೆ ಬದಲು ಚೆನ್ನಾಗಿ ನೀರು ಕುಡಿದು ಬಿಟ್ಟರೆ ನಮಗೆ ಗೋಳೆ ಇರೋದಿಲ್ಲ. ಅದರಿಂದ ಈ ವರ್ಣ ಮುದ್ರೆಯನ್ನು ನಾವು ನಿತ್ಯ 15-20 ನಿಮಿಷ ನಾವು ಮಾಡಿದ್ದೇ ಆದರೆ ನಮಗೆ ಬೇಕಾದಂಥ ನೀರಿನ ಡಿಫಿಷಿಯನ್ಸಿ ಎಲ್ಲೆಲ್ಲಿದೆಯೋ, ಯಾವ್ಯಾವ ಅಂಗದಲ್ಲಿ ಆ ಡಿಫಿಷಿಯನ್ಸಿ ಕಾಣ್ತಿದೆಯೋ ಅದನ್ನು ತನಗೆ ತಾನೇ ಭರ್ತಿ ಮಾಡಿಕೊಡುತ್ತೆ. ನೀರೇ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಒಂದು ರೀತಿ ಪವಾಡವೇ ದೇಹದಲ್ಲಿ, ಶರೀರದಲ್ಲಿ ನಡೆಸ್ಕೊಡುತ್ತೆ ಈ ಒಂದು ಮುದ್ರೆ. ಕೆಲವ್ರಿಗೆ ಇದ್ದಕ್ಕಿದ್ದಾಗೆ ಮೂರ್ಛೆ ರೋಗ ಬರ್ತಾ ಇರುತ್ತೆ.
ಬೆಂಕಿ ಕಂಡಾಗ, ನೀರು ಕಂಡಾಗ, ಭಯ ಜಾಸ್ತಿ ಆದಾಗ, ಕೋಪ ಜಾಸ್ತಿ ಆದಾಗ ಮೂರ್ಛೆ ರೋಗ ಬಂದ್ಬಿಡುತ್ತೆ. ಇದಕ್ಕೆ ಅಪಸ್ಮಾರ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ಮೂರ್ಛೆ ರೋಗ. ಈ ಮೂರ್ಛೆ ರೋಗ ಬಂದ್ಬಿಟ್ರೆ ತಕ್ಷಣ ನಾವೇನು ಮಾಡ್ತೀವಿ, ಕಬ್ಬಣ ಕೊಡ್ತೀವಿ ಕೈಗೆ, ಅಥವಾ ಏನಾರೋ ಒಂದು ಮೆಡಿಸಿನ್ಸ್ನ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿಗಳು ಪಕ್ಕದಲ್ಲಿದ್ದರೆ ಬಾಡಿನ ಚೆನ್ನಾಗಿ ರಬ್ ಮಾಡಿ ಎಬ್ಬಿಸ್ಬಿಡ್ತಾರೆ. ಯಾರೂ ಹತ್ರದಲ್ಲಿಲ್ಲ ಅಂದಾಗ ಏನು ಮಾಡೋದು, ಈ ವರ್ಣಮುದ್ರೆಯನ್ನು ಧಾರಣೆ ಮಾಡಬೇಕು. ವರ್ಣಮುದ್ರೆ ಧಾರಣೆ ಮಾಡಲಿಕ್ಕೆ ಆ ಸಮಯದವರಿಗೆ ಜ್ಞಾನ ಇದೆಯೋ ಗೊತ್ತಿಲ್ಲ. ಯಾರಾದರೂ ಮೂರ್ಛೆ ಬಿದ್ದೋ ಪಕ್ಕದಲ್ಲಿದ್ದರೆ ತಕ್ಷಣ ಕಬ್ಬಣ ಕೊಡೋ ಬದಲು, ಬಾಡಿ ರಬ್ ಮಾಡೋ ಬದಲು ವರ್ಣಮುದ್ರೆನ ಅವ್ರ ಕೈಲೇ ಮಾಡಿಸ್ಬಿಟ್ರೆ 2 ಸೆಕೆಂಡಲ್ಲಿ ಎಚ್ಚರಿಕೆ ಆಗಿಬಿಟ್ಟು ಚೆನ್ನಾಗಾಗ್ಬಿಡ್ತಾರೆ. ಅಂಥ ಪವಾಡ ಈ ಮುದ್ರಲ್ಲಿದೆ. ನಾನು ಏನು ಹೇಳ್ತೀನೋ ಸುಮ್ಮನೆ ಯಾರು ಕೇಳಬಾರ್ದು, ಇದನ್ನು ಪ್ರಾಕ್ಟಿಕಲಾಗಿ ನೀವು ಅನುಭವಿಸಿ ನೋಡಬೇಕು. ಆಗ ಈ ವರ್ಣಮುದ್ರೆ ಪವಾಡ ಏನಿದೆ ನಿಮ್ಗೆ ಗೊತ್ತಾಗತ್ತೆ. ಉದಾಹರಣೆಗೆ ಯಾರಿಗೆ ಮೂರ್ಛೆ ರೋಗ ಇದೆಯೋ ಇದನ್ನು ಅವಾಗವಾಗ ಮಾಡ್ತಿದ್ರೆ ಮೂರ್ಛೆ ರೋಗ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ. ಆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರವನ್ನು ದಿನನಿತ್ಯ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಧಾರಣೆ ಮಾಡ್ತಿದ್ರೆ ಮೂರ್ಛೆ ರೋಗ ಕಾಲಕ್ರಮೇಣ ಹಂತವಾಗಿ ನಿವಾರಣೆ ಆಗಿಬಿಡುತ್ತೆ. ಆ ಒಂದು ಶಕ್ತಿ ಈ ವರ್ಣಮುದ್ರೆಯಲ್ಲಿದೆ. ಕೆಲವರು ವರ್ಣಮುದ್ರೆನ ಮಾಡೋಕ್ಕೆ ಗೊತ್ತೇ ಇರೋಲ್ಲ, ಅಥವಾ ವರ್ಣಮುದ್ರೆ ಈ ರೀತಿ ಮಾಡಿಸುತ್ತೆ ಅನ್ನೋದು ಕೂಡ ಜ್ಞಾನ ಅವರಲ್ಲಿ ಇರೋದಿಲ್ಲ, ಅದರ ಬೆನಿಫಿಟ್ಸ್ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಅರಿವು ಕಮ್ಮಿ ಇರುತ್ತೆ. ಅಂಥವರು ಆವಾಗವಾಗ ಈ ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು ತಿಂತಾ ಇರಬೇಕು. ಈ ಕಿತ್ತಳೆ ಹಣ್ಣಲ್ಲಿ ಏನಿದೆಯೋ ಶಕ್ತಿ, ಅದೆಲ್ಲ ಶಕ್ತಿ ವರ್ಣಮುದ್ರೆಯಲ್ಲಿ ಪ್ರಾಪ್ತಿ ಆಗುತ್ತೆ. ಯಾರು ಈ ವರ್ಣಮುದ್ರೆ ಮಾಡೋಕ್ಕಾಗೋದಿಲ್ವೋ ವಾರಕ್ಕೊಂದ್ಸಲ ಆದರೂ 2-3 ಕಿತ್ತಳೆ ಹಣ್ಣು ತಿನ್ನಬೇಕು. ಆವಾಗ ಶರೀರದಲ್ಲಿ ಗ್ಲುಕೋಸ್, ಫ್ರಕ್ಟೋಸ್ ಮತ್ತು ಗ್ಯಾಲಕ್ಟೋಸನ್ನು ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಈ ವರ್ಣಮುದ್ರೆ ಮಾಡೋದೇ ಅದೇ ಕೆಲಸ. ಗ್ಲುಕೋಸ್, ಗ್ಯಾಲಕ್ಟೋಸ್ ಮತ್ತು ಫ್ರಕ್ಟೋಸ್ ಅನ್ನೋದನ್ನು ಶರೀರದಲ್ಲಿ ಸಕಾಲಕ್ಕೆ ಉತ್ಪತ್ತಿ ಮಾಡಿ ಶರೀರದಲ್ಲಿ ತೇವಾಂಶವನ್ನು, ನೀರಿನ ಅಂಶವನ್ನು ಕಾಪಾಡ್ಕೊಂಬರುತ್ತೆ. 70%ಗಿಂತ ಜಾಸ್ತಿ ಆದರೆ ಅದನ್ನು ಹೊರಗಾಕತ್ತೆ. 70%ಗಿಂತ ಕಮ್ಮಿ ಇದ್ದರೆ ಶರೀರದಲ್ಲಿ ನೀರಿನ ಅಂಶ ಈ ವರ್ಣಮುದ್ರೆ ತಾನೇ ಪ್ರೊಡ್ಯೂಸ್ ಮಾಡಿಕೊಂಡು 70% ತಂದು ನಿಲ್ಲಿಸ್ಕೊಡುತ್ತೆ. ನೋಡಿ, ಯಾವುದೋ ಒಂದು ವ್ಯಕ್ತಿ ಒಳಗಡೆ ಕೂತ್ಕೊಂಡು ಮಾಡ್ದಂಗೆ ಈ ಕೆಲಸ ಮಾಡುತ್ತೆ ಈ ಮುದ್ರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವಾರಕ್ಕೊಂದ್ಸಲನಾದರೂ ಒಂದು 15 ನಿಮಿಷ ವರ್ಣಮುದ್ರೆ ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶನ ಕಾಪಾಡಿಕೊಳ್ಳುತ್ತೆ. ಯಾವಾಗ ನೀರಿನ ಅಂಶ ಕಮ್ಮಿ ಆಯಿತೋ ಶರೀರ ನಡಕಕ್ಕೆ ಶುರುವಾಗುತ್ತೆ, ನಡಕ ಶುರುವಾಗಿಬಿಡುತ್ತೆ. ಆವಾಗ ನಡಕ ಶುರುವಾಯಿತು, ಒಂದು ಗ್ಲಾಸ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ಪೆನ್ ಇಟ್ಕೊಂಡು ಬರೆಯೋಕ್ಕಾಗೋದಿಲ್ಲ, ಅಥವಾ ಒಂದು ಬುಕ್ ಇಟ್ಕೊಂಡು ಓದೋಕ್ಕಾಗೋದಿಲ್ಲ, ಹೆಚ್ಚಿಗೆ ಹೊತ್ತು ಮಾತಾಡೋಕ್ಕಾಗಲ್ಲ, ಏನೋ ಒಂದು ರೀತಿ ಕೀಳಿರಿಮೆ ಬಂದುಬಿಡುತ್ತೆ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಸುಮಾರು ಜನ ನನ್ನ ಹತ್ರ ಬಂದಿದ್ದಾರೆ, ಅವ್ರು ನಿಂತು ನನ್ನ ಮುಂದೆ ಮಾತಾಡುವಾಗ ನೋಡ್ಕೊಳ್ತೀನಿ ಇವ್ರಿಗೆ ವಾಟರ್ ಡೆಫಿಷಿಯನ್ಸಿ ಇದೆ ಅಂತ. ತಕ್ಷಣ ಅವ್ರಿಗೆ ವರ್ಣಮುದ್ರೆ ಮಾಡಿ ಅಂತ ಹೇಳ್ತೀನಿ. ಕಾರಣ ಶರೀರದಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಆಗ್ತಿದ್ದಾಗೆ ನರಗಳಿಗೆ ದಾಹ ಶುರುವಾಗುತ್ತೆ, ನರನಾಡಿಗಳಿಗೆ ನೀರು ಬೇಕು ಅಂತ ಕೇಳುತ್ತೆ. ಯಾವಾಗ ಸಕಾಲಕ್ಕೆ ನಾವು ನೀರು ಕುಡಿಲಿಲ್ವೋ ಆ ನರಗಳೇನು ಮಾಡುತ್ತೆ, ತನ್ನದೇ ಆದಂಥ ತುಂಟತನವನ್ನು ಪ್ರಾರಂಭ ಮಾಡಿಬಿಡುತ್ತೆ. ಆ ತುಂಟತನದ ಪ್ರತಿಬಿಂಬವೇ ಬಾಡಿ ನಡಕ. ಆದ್ದರಿಂದ ಆ ಶೇಕ್ ಆಗಬಾರ್ದು ಅಂದರೆ ನಾವು ದಿನನಿತ್ಯ ಬೆಳಗ್ಗೆ ಎದ್ದು ನೀರು ಕುಡಿಬೇಕು, ಇಲ್ಲ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ವರ್ಣಮುದ್ರೆ ಮಾಡಬೇಕು. ಯಾವಾಗ ನಾವು ವರ್ಣಮುದ್ರೆ ಮಾಡ್ತೀವೋ ಆಗ ಶರೀರದಲ್ಲಿ ತೇವಾಂಶವನ್ನು ಕಾಪಾಡುತ್ತೆ. ಇನ್ನೊಂದು ವಿಶೇಷವಾದಂಥ ಮಾಹಿತಿ ಈ ಮುದ್ರೆ ಬಗ್ಗೆ ನಾನು ಹೇಳಬೇಕು ಅಂತ ಆಸೆ ಪಡ್ತೀನಿ. ಯಾರಿಗೆ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೋ, ಯಾರಿಗೆ ಸಕ್ಕರೆ ಕಾಲ ಇದೆಯೋ ಅವರು ಸಾಕಷ್ಟು ಸಲ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಯಾವಾಗ ಅವರು ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಹೆಚ್ಚೆಚ್ಚಿಗೆ ಆ ಒಂದು ಗ್ಲುಕೋಸ್ನ ಹೊರಗೆ ಹಾಕ್ತಿದ್ದಾರೆ ಅಂತ ಅರ್ಥ. ಅಂಥವರು ಇದನ್ನು ಮುದ್ರೆಯನ್ನು ಧಾರಣೆ ಮಾಡಿದ್ದೆ ಆದರೆ ಅಲ್ಲಿ ಆ ಯೂರಿನೇಷನ್ನ ಕಮ್ಮಿ ಮಾಡ್ಬೋದು, ಮೂತ್ರ ವಿಸರ್ಜನೆಯನ್ನು ಕಮ್ಮಿ ಮಾಡ್ಬೋದು. ಈಗ ವರ್ಣಮುದ್ರೆ ಮಾಡೋ ವಿಧಾನ ಹೇಗೆ, ಪ್ರೊಸೀಜರ್ ಹೇಗಿದೆ, ಆ ಮುದ್ರೆ ಆ ಸ್ಟ್ರಕ್ಚರದ ರೂಪ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಮ್ಮ ಬಲಗೈ ಹಸ್ತ ಅಥವಾ ಎಡಗೈಯಲ್ಲಿ ಯಾವುದಾದ್ರು ಶುರು ಮಾಡಿ ನಾನು ನಿಮಗೆ ಬಲಗೈಯಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ಪತಾಕ ಮುದ್ರೆ, ಈ ಮುದ್ರೆಯಲ್ಲಿ ಹೆಬ್ಬೆಟ್ಟಂತೂ ಭಾಳ ಇಂಪಾರ್ಟೆಂಟು. ಅದನ್ನು ಸೆಂಟ್ರಲ್ಲಿ ಇಡಬೇಕು. ಹೀಗೆ ಅದರ ಮೇಲೆ ಕೊನೆಯ ಬೆರಳು ಕನಿಷ್ಠ ಅಂದರೆ ಈ ಕಿರುಬೆರಳು, ಈ ಕಿರುಬೆರಳನ್ನು ಸುಮ್ಮನೆ ಈ ಒಂದು ಹೆಬ್ಬೆಟ್ಟ ಮೇಲೆ ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಅಂದರೆ ಈ ಮೊದಲನೇ ಪರ್ವ, ಕಿರುಬೆರಳಿನ ಮೊದಲನೇ ಪರ್ವ ಡಿಸ್ಟಲ್ ಪ್ಯಾಲೆಂಜಸ್ನ, ಹೆಬ್ಬೆಟ್ಟಿನ ಮೊದಲನೇ ಪರ್ವ ಅಂಡ್ ಅಗ್ನಿತತ್ವ ಇರೋ ಈ ಒಂದು ಅಂಗುಷ್ಟದ ಮೊದಲನೇ ಪ್ಯಾಲೆಂಜಸ್ ಮೇಲೆ, ಪರ್ವದ ಮೇಲೆ, ಡಿಸ್ಟಲ್ ಪ್ಯಾಲೆಂಜಸ್ ಮೇಲೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕಷ್ಟೆ. ಇನ್ನು ಉಳಿದ 3 ಬೆರಳನ್ನು ಸ್ಟ್ರೈಟಾಗಿ ಇಟ್ಕೋಬೇಕು. ಈ ರೀತಿ ಒಂದು 90 ಡಿಗ್ರಿ ಇರಬೇಕು. ಎಲ್ಲ ಬೆರಳುಗಳು ಕೂಡ 90 ಡಿಗ್ರಿ ಇರಬೇಕು. ಈ ಒಂದು ಕಿರು ಬೆರಳು ಮಾತ್ರ ಈ ಅಗ್ನಿ ಪರ್ವದ ಮೇಲೆ, ಮೊದಲನೇ ಪರ್ವದ ಮೇಲೆ ಜಸ್ಟ್ ಪ್ರೆಸ್ ಮಾಡಬೇಕು. ತುಂಬ ಪ್ರೆಸ್ ಮಾಡಬಾರ್ದು. ಜಸ್ಟ್ ಪ್ರೆಸ್ ಮಾಡಿದ್ರೆ ಒಂದು ರೀತಿ ಬಾಡಿ ಒಳಗೆ ಒಂದು ರೀತಿ ಶೇಕ್ ಆದಂಗೆ ಆಗುತ್ತೆ. ಸುಮ್ಮನೆ ಟಚ್ ಮಾಡಿದ್ರೆ ಸಾಕು. ಸುಲಭವಾಗಿ ಸುಲಲಿತವಾಗಿ ಟಚ್ ಮಾಡಿದ್ರೆ ಈ ಮುದ್ರೆಗೆ ವರ್ಣಮುದ್ರಾ ಅಂತ ಕರೀತಾರೆ. ಈ ವರ್ಣಮುದ್ರೆಗೆ
ಏನು ಯಾಕೆ ವರ್ಣಮುದ್ರೆ ಅಂತಾರಂದರೆ, ನೋಡಿ, ಈ ಕಿರುಬೆರಳು ಏನನ್ನು ನಮ್ಮ ಪ್ರತಿಬಿಂಬಿಸುತ್ತೆ ಅಂದರೆ, ನೀರು, ರಕ್ತ, ಮೂತ್ರ, ಮಲ, ಗೊಣ್ಣೆ, ಕಫ, ಮತ್ತು ಗಂಡಸರಲ್ಲಿ ವೀರ್ಯ, ಹೆಂಗಸರಲ್ಲಿ ಅಂಡಾಣುಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಇದಿಷ್ಟನ್ನು ಕೂಡ ಈ ಕಿರುಬೆರಳು ಕಂಟ್ರೋಲ್ ಮಾಡುತ್ತೆ. ಮೂತ್ರ, ಮಲ, ಬೆವರು, ಗೊಣ್ಣೆ, ರಕ್ತ, ಜೊತೆಗೆ ಈ ಗಂಡಸಿನಲ್ಲಿ ವೀರ್ಯವನ್ನು ಉತ್ಪತ್ತಿ ಮಾಡುವಂಥದ್ದು, ಹೆಂಗಸರಲ್ಲಿ ಅಂಡಾಣುಗಳು, ಸ್ತ್ರೀಯರಲ್ಲಿ. ಇದಿಷ್ಟನ್ನು ಕೂಡ, ಇದು ಜೊತೆಗೆ ಬೆವರು ಕೂಡ, ಶರೀರದಲ್ಲಿರ್ತಕ್ಕಂಥ ಬೆವರು ಕೂಡ ಈ ಬೆರಳಿಂದ ಕಂಟ್ರೋಲ್ ಮಾಡ್ಬೋದು. ನಾನೀಗ ಏನು ಹೇಳಿದ್ರು ಅದಕ್ಕೆಲ್ಲ ಮೇನ್ ಸ್ವಿಚ್ ಬೋರ್ಡ್ ಈ ಕಿರುಬೆರಳು. ಈ ಕಿರುಬೆರಳನ್ನು ಈ ಲಿಕ್ವಿಡ್ ದ್ರವ ರೂಪದಲ್ಲಿರತಕ್ಕಂಥ, ಶರೀರದಲ್ಲಿ ಏನೇನು ದ್ರವ ರೂಪ ಇದೆಯೋ ಅದನ್ನೆಲ್ಲ ಈ ಕಿರುಬೆರಳಲ್ಲಿ ಕಂಟ್ರೋಲ್ ಮಾಡ್ತಾರೆ. ಈ ಕಿರುಬೆರಳಿರತಕ್ಕಂಥ ದ್ರವ ರೂಪವನ್ನು ಬೆಂಕಿಯ ಜೊತೆಗೆ ಬೆರೆಸಿದಾಗ, ಇದು ಯಾಕೆಂದರೆ ಇದು ಅಗ್ನಿತತ್ವ, ಇದು ಫೈರ್, ಇದು ಈ ಬೆರಳು ಕಂಪ್ಲೀಟಾಗಿ ಅಗ್ನಿತತ್ವವನ್ನು ಹೊಂದಿದೆ, ಶಾಖವನ್ನು ಹೊಂದಿರುವಂಥದ್ದು, ಉರಿ ಮಾಡುವಂಥ ಒಂದು ಶಕ್ತಿ ಹೆಬ್ಬೆಟ್ಟಲ್ಲಿದೆ. ಅದ್ರ ಜೊತೆಗೆ ಇವೆರಡು ಮರ್ಜ್ ಮಾಡಿದಾಗ ಶುಕ್ರ ಮತ್ತು ಬುಧ ಗ್ರಹ, ಇದು ಬುಧ ಗ್ರಹ, ಈ ಬೆರಳಿನ ಬುಡಭಾಗದಲ್ಲಿ ಬುಧ ಗ್ರಹ ಇದ್ದಾರೆ. ಬುಧ ಇಲ್ಲಿ ವಾಸ ಮಾಡ್ತಾರೆ, ಶುಕ್ರ ಗ್ರಹ ಇಲ್ಲಿದ್ದಾರೆ. ಶುಕ್ರ ಮತ್ತು ಬುಧ ಎರಡೂ ಸೇರಿಕೊಂಡಾಗ ತನ್ನದೇ ಆದಂಥ ಕಾರಕತ್ವವನ್ನು, ಬುಧ ಬುದ್ಧಿಕಾರಕ, ಜ್ಞಾನಕಾರಕ, ಶುಕ್ರ ವೀರ್ಯಕಾರಕ, ಸಂತಾನಕಾರಕ, ವಿವಾಹಕಾರಕ, ಅಲಂಕಾರಕಾರಕ, ಸಂತೋಷಕಾರಕ, ಯಾರು ಶುಕ್ರ, ಇವೆರಡನ್ನೂ ಸೇರಿಸಿದಾಗ ಏನಾಗುತ್ತೆ, ಆನಂದಮಯ ಕೋಶ ಶರೀರದಲ್ಲಿ. ಕಿರುಬೆರಳು ಆನಂದಮಯ ಕೋಶವನ್ನು, ಹೆಬ್ಬೆರಳು ಅನ್ನಮಯ ಕೋಶವನ್ನು, ಅಂದರೆ ಡೈಜೆಸ್ಟಿವ್ ಸಿಸ್ಟಮ್, ಎಸ್ಕ್ರಿಟರಿ ಸಿಸ್ಟಮ್ ಎರಡನ್ನೂ ಕೂಡ ಸಮತೋಲನದಲ್ಲಿ ಇರ್ತದೆ. ವೀರ್ಯ ಸ್ಖಲನ ಆದಾಗ ಮನಸ್ಸಿಗೆ ಆನಂದ ಆಗತ್ತೆ, ನೀರು ಕುಡಿದಾಗ ಆನಂದ ಆಗತ್ತೆ, ಬೆವರನ್ನು ಒರೆಸಿದಾಗ ಆನಂದ ಆಗತ್ತೆ, ಹೊಟ್ಟೆ ಹಸಿವು ಆದಾಗ ಊಟ ಮಾಡಿದಾಗ ಆನಂದ ಆಗತ್ತೆ. ಹಾಗೆ ನಮ್ಮಲ್ಲಿ ಏನಾದರೂ ಒಂದು ರೀತಿ ರಕ್ತ ಹರಿತಾ ಇದೆ, ಎಲ್ಲೋ ಒಂದು ಗಾಯ ಆಯಿತು, ರಕ್ತ ಬರ್ತಿದೆ, ಆ ರಕ್ತವನ್ನು ಬ್ಯಾಂಡೇಜ್ ಹಾಕ್ತೀವಿ, ಬ್ಯಾಂಡೇಜ್ ಹಾಕಿದ ತಕ್ಷಣ ಮನಸ್ಸಿಗೆ ಆನಂದ ತಲುಪಿಸುತ್ತೆ. ಅದನ್ನೆಲ್ಲ ಮಾಡೋದು ಈ ಕಿರುಬೆರಳು. ಈ ಕಿರುಬೆರಳು ಚಿಕ್ಕದಾದರೂ ಕೂಡ ಮಹಾ ಕಾರ್ಯವನ್ನು ಮಾಡುತ್ತೆ, ಭಾಳ ದೊಡ್ಡ ದೊಡ್ಡ ಕೆಲಸನ ಮಾಡ್ಕೊಳ್ಳುತ್ತೆ. ಗಾದೆ ಇದೆ, ಮೂರ್ತಿ ಚಿಕ್ಕದ ಅದು ಕೀರ್ತಿ ದೊಡ್ಡದು ಅಂತ. ಈ ಮೂರ್ತಿ ಚಿಕ್ಕದಾದ ಕೆಲಸ ಬಹಳ ಅಪಾರವಾದದ್ದು. ಈ ಒಂದು ಕೆಲಸ ಅನ್ನೋದೇ ಬಾಡಿನ ಯಾವುದು ಲಿಕ್ವಿಡ್ ಫಾರ್ಮ್ಸ್ ಇದೆಯೋ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಶರೀರದಲ್ಲಿ ಆಯಾ ಅಂಗಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಈ ಕಳಿಸ್ಕೊಡುತ್ತೆ ಈ ಕಿರುಬೆರಳು. ಹೆಂಗೆ ಕಳಿಸುತ್ತೆ, ಯಾವ್ದಾದ್ರು ಒಂದು ಶಕ್ತಿ ಬೇಕು ಆ ಜಾಗಕ್ಕೆ ತಳ್ಳಬೇಕು ಅಂದರೆ ಅದಕ್ಕೊಂದು ಶಕ್ತಿ ಬೇಕು, ಎನರ್ಜಿ ಬೇಕು, ಒಂದು ಶಾಖ ಬೇಕು. ಆ ಎನರ್ಜಿ ಮತ್ತು ಹೀಟನ್ನು ಈ ಬಾಡಿಯಿಂದ ತಗೊಳುತ್ತೆ, ಅಂದರೆ ಈ ಬೆರಳಿಂದ ತಗೊಳುತ್ತೆ. ಈ ಬೆರಳು ಹೀಟು ಮತ್ತು ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ರೆ ಇದರಲ್ಲಿರ್ತಕ್ಕಂಥ ಲಿಕ್ವಿಡನ್ನು ಇದರಲ್ಲಿ ಬಂದಂಥ ಎನರ್ಜಿ ಮತ್ತು ಹೀಟು ಆಯಾ ಅಂಗಗಳಿಗೆ, ಶರೀರದಿಂದ ಎಲ್ಲ ಅಂಗಗಳಿಗೂ ಕಳಿಸ್ಕೊಡುತ್ತೆ, ಸಪ್ಲೈ ಮಾಡಿಕೊಳ್ಳುತ್ತೆ, ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಇನ್ನು ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆದ್ದರಿಂದ ಈ ಬೆರಳು ಸೇರಿಸಿದಾಗ ಆಗುವ ಒಂದು ಸಂಯೋಗವೇ ವರ್ಣಮುದ್ರಾ. ಈ ವರ್ಣಮುದ್ರಾಗೆ ಯಾರು ಪ್ರತಿನಿತ್ಯ ಮನೆಯಲ್ಲಿ ತ್ರಿಕಾಲ ಮಾಡ್ತಾರೋ ಅಥವಾ ಒಂದೇ ಕಾಲ ಬೆಳಗ್ಗೆನೋ ಅಥವಾ ಸಂಜೆನೋ ಮಧ್ಯಾಹ್ನ ಮಾಡಿದ್ರೆ ಎಲ್ಲಿ ಕೂತ್ಕೊಂಡು ಮಾಡಬೇಕು ಬರುತ್ತೆ. ಈ ಪಂಚಭೂತ ಮುದ್ರೆಗಳೆಲ್ಲ ಆಯಾ ದಿಕ್ಕಿನಲ್ಲೇ ಮಾಡಬೇಕು. ಈ ಮುದ್ರೆ ಧಾರಣೆ ಮಾಡಿ ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೋಬೇಕು. ಈಶಾನ್ಯ ಅಂದರೆ ಪೂರ್ವ ಮತ್ತು ಉತ್ತರದ ಮೂಲೆ ಭಾಗ. ಆ ಜಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕೂತಾಗ ಅಥವಾ ನದಿ ದಡದಲ್ಲಿ, ಸಾಗರ, ನದಿ, ಸರೋವರ, ತಟ ಅಂದರೆ ದಡದಲ್ಲಿ ಯಾರು ಈ ಮುದ್ರೆಯನ್ನು ಸಾಗರ ತೀರದಲ್ಲಿ, ಸಮುದ್ರದ ತೀರದಲ್ಲಿ, ನದಿ, ಸರೋವರದಲ್ಲಿ ಯಾರು ಕೂತ್ಕೊಂಡು ಆ ದಡದಲ್ಲಿ ಮಾಡ್ತಾರೋ ಅವರಿಗೆ ಆಟೋಮೆಟಿಕ್ಕಾಗಿ ಜಲತತ್ವ ಭಾಳ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡಿ ಸ್ವಾದಿಷ್ಠಾನ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡತ್ತಂತೆ. ಸ್ವಾದಿಷ್ಠಾನ ಚಕ್ರ ಅಂದರೆ ನಮ್ಮ ಗುದದ್ವಾರದಿಂದ ಮತ್ತು ನಮ್ಮ ಹೊಕ್ಕಲಿನ ಕೆಳಭಾಗದಿಂದ, ಗುದದ್ವಾರದಿಂದ 3 ಇಂಚು, ಹೊಕ್ಕಲಿನ ಕೆಳಭಾಗದಿಂದ 1.5 ಇಂಚು ಭಾಗದಲ್ಲಿ ಇರುವಂಥ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿನೇ ಸ್ವಾದಿಷ್ಠಾನ ಚಕ್ರ. ಆ ಸ್ವಾದಿಷ್ಠಾನ ಚಕ್ರ ಅಂದರೆ ಇಲ್ಲಿದೆ. ಈ ಸ್ವಾದಿಷ್ಠಾನ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಈ ವರ್ಣಮುದ್ರಾ. ಇಲ್ಲಿ ಮೂತ್ರ, ಮಲ, ವೀರ್ಯ ಎಲ್ಲಿ ಉತ್ಪತ್ತಿ ಆಗುತ್ತೋ ಆ ಜಾಗ ಇದು ಆ್ಯಕ್ಟಿವೇಟ್ ಮಾಡಿಕೊಡುತ್ತೆ. ಆದ್ದರಿಂದ ಮನುಷ್ಯ 60 ಅಲ್ಲ, 70 ಅಲ್ಲ, 80 ಅಲ್ಲ, 90 ಅಲ್ಲ, 100 ವರ್ಷ ಆದರೂ ಕೂಡ ಅವನಲ್ಲಿ ವೀರ್ಯವನ್ನು ಪ್ರೊಡ್ಯೂಸ್ ಮಾಡ್ಬೋದು, ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ಬೋದು. ಸ್ತ್ರೀಯರು ಕೂಡ ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ಬೋದು. ಜೊತೆಗೆ ಇಲ್ಲಿ ಕಿಬ್ಬೊಟ್ಟೆ, ಅದೇ ಈ ನಡುವಿನ ಕಟಿ ಭಾಗದಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಈ ಒಂದು ಮುದ್ರೆ ನಿವಾರಣೆ ಮಾಡುತ್ತೆ ಸ್ವಾದಿಷ್ಠಾನ ಚಕ್ರ. ಈ 3 ಬೆರಳು ಅಂದರೆ ಗುರುಗ್ರಹ, ಶನಿಗ್ರಹ, ಸೂರ್ಯಗ್ರಹ
ಈ 3 ಗ್ರಹಗಳು ಸ್ಟ್ರೈಟಾಗಿ ಇರಬೇಕು. ಹಿಂಗೆ ಬೆಂಡ್ ಮಾಡೋಂಗಿಲ್ಲ, ಹೀಗೆ ಮಡ್ಚೋಂಗಿಲ್ಲ, ಅಥವಾ ಈ ಒಳಗೆ ಸೇರಿಸೋಗಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಸ್ಟ್ರೈಟಾಗಿರಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಅಗ್ನಿತತ್ವ ಜಲತತ್ವ ಎರಡೂ ಬ್ಯಾಲೆನ್ಸಲ್ಲಿ ಇರುತ್ತೆ ಬಾಡಿನಲ್ಲಿ. ಹೀಗೆ ಮಾಡಿದ್ರೆ ಬ್ಯಾಲೆನ್ಸು, ಇಲ್ಲಿ ಒತ್ತಿದ್ರೆ ಜಾಸ್ತಿ ಆಗುತ್ತೆ ಅಗ್ನಿತತ್ವ ಜಲತತ್ವ, ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಒತ್ತಿದ್ರೆ ಜಲತತ್ವ ಕಮ್ಮಿ ಆಗಿಬಿಡುತ್ತೆ. ಯಾರಿಗೆ ತುಂಬ ಯೂರಿನ್ ಜಾಸ್ತಿ ಆಗ್ತಿದ್ರೆ ಅವ್ರು ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಯೂರಿನ್ ಕಮ್ಮಿ ಆಗುತ್ತೆ. ನಮ್ಗೆ ಯೂರಿನೇ ಪಾಸ್ ಆಗ್ತಿರೋ ಜಾಸ್ತಿ ಬೇಕು ಅಂದಾಗ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ ಸಾಕು, ಯೂರಿನ್ ಜಾಸ್ತಿ ಆಗುತ್ತೆ. ಬೆವರು ಜಾಸ್ತಿ ಬೇಕು ಅಂದರೆ ಇಲ್ಲಿ ಪ್ರೆಸ್ ಮಾಡಿ, ಬೆವರು ಕಮ್ಮಿ ಆಗಬೇಕು ಅಂದರೆ ಹಿಂಗೆ ಮಾಡಿ. ಎಲ್ಲನೂ ಸಮತೋಲನದಲ್ಲೇ ಇರಲಿ ನಮಗೆ ಅಂದಾಗ ಇದು ಬ್ಯಾಲೆನ್ಸ್ ಮಾಡೋವಂಥದ್ದು. ಅದರಿಂದ ಈ ಒಂದು ವಿಶೇಷವಾದ ಮುದ್ರೆ ವರುಣ ಮುದ್ರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ಯಾಕೆ ಮಾಡಬೇಕು ಅಂದರೆ ಜಲತತ್ವ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಭಾಳ ಸುಲಭವಾಗಿದೆ. ಅದೇನೆಂದರೆ ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ ಅಂತೇಳಿ 48 ಸಲ ಅಥವಾ 108 ಸಲ ಜಪ ಮಾಡಿದ್ರೆ ನೀರಲ್ಲಿ ಈ ಆರ್ಥೋಡಾಕ್ಸು ಅಥವಾ ನಮ್ಮ ಜನ್ಮಾಂತರ ಬಂದಿರತಕ್ಕಂಥ ಪ್ರಾರಬ್ಧ ಕರ್ಮಗಳು ಏನಿದೆಯೋ, ಜಲತತ್ವದಿಂದ ಮಾಡಿರತಕ್ಕ ಕರ್ಮಗಳು, ನೀರಲ್ಲಿ ಮುಳುಗಿ ಸಾಯಿಸಿರ್ಬೋದು, ನೀರಲ್ಲಿ ಬಿದ್ದು ಸತ್ತಿರ್ಬೋದು, ಜಲಕ್ಕೆ ಸಂಬಂಧಪಟ್ಟಂಥ ಏನೇ ಕರ್ಮಗಳು ಮಾಡಿದ್ರು ಕೂಡ ಅದು ನಿವಾರಣೆ ಆಗತ್ತಂತೆ. ಅದೇ ಈ ಅಷ್ಟು ಪವರ್ಫುಲ್ ಆಗಿರೋ ಈ ವರ್ಣ ಮಂತ್ರ ವಾರಕ್ಕೊಂದ್ಸಲಾದರೂ ನಾವು ಮಾಡಿದ್ದೇ ಆದರೆ ನಮ್ಮ ದೇಹ, ನಮ್ಮ ಶರೀರ ಶುದ್ಧೀಕರಣ ಆಗುತ್ತೆ. ಇದೇ ರೀತಿ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಪ್ರಾಣಾಯಾಮ ಮುದ್ರೆಗಳಿಂದ ಯಾವ ರೀತಿ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಎಲ್ಲರೂ ಮೂಗಲಿ ಬೆರಳಿ ಮುದ್ರೆಗಳಿಟ್ಕೊಂಡು ಪ್ರಾಣಾಯಾಮ ಮಾಡ್ತಾರೆ. ಆದರೆ ನಮ್ಮ ಹಸ್ತದಲ್ಲೇ ಇಟ್ಕೊಂಡು ಯಾವ ರೀತಿ ಪ್ರಾಣಾಯಾಮ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.